ನಮಸ್ಕಾರ, ಬನ್ನಿ ಗೆಳೆಯರೇ. ನಾವು ಇವತ್ತು ಯೂಸ್ಡ್ ಟು ಅನ್ನೋದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೋಡೋಣ. ಯೂಸ್ಡ್ ಟು ಅಂತಂದರೆ ಹಿಂದೆ ಯಾವುದಾದ್ರೂ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ವಿ, ಅದು ನಮ್ಮ ಅಭ್ಯಾಸವಾಗಿತ್ತು ಅಥವಾ ನಮ್ಮ ಒಂದು ದೈನಂದಿನ ಚಟುವಟಿಕೆಯ ಭಾಗವಾಗಿತ್ತು. ಅಂಥದ್ದನ್ನು ಇವಾಗ ಪ್ರೆಸೆಂಟ್ ಟೈಮಲ್ಲಿ ನೆನಪಿಸ್ಕೊಂಡು ಹೇಳಬೇಕಾಗಿತ್ತಂದರೆ ಈ ಯೂಸ್ ಟು ಅನ್ನು ಬಳಸ್ತೀವಿ. ಉದಾಹರಣೆಗೆ, ಐ ಯೂಸ್ ಟು ಪ್ಲೇ ವಿತ್ ಮೈ ಸಿಸ್ಟರ್. ನಾನು ನನ್ನ ಅಕ್ಕನ ಜೊತೆ ಆಟವಾಡುತ್ತಿದ್ದೆ. ಐ ಯೂಸ್ ಟು ಡ್ರಿಂಕ್ ಕಾಫಿ ಎ ಲಾಟ್. ನಾನು ಕಾಫಿಯನ್ನು ತುಂಬ ಕುಡಿತಾ ಇದ್ದೆ. ಐ ಯೂಸ್ ಟು ಪ್ಲೇ ವಿತ್ ಮೈ ಸ್ಟ್ರೀಟ್ ಫ್ರೆಂಡ್ಸ್. ನನ್ನ ಓಣಿ ಹುಡುಗರ ಜೊತೆ ಆಟವಾಡುತ್ತಿದ್ದೆ. ಐ ಯೂಸ್ ಟು ಲವ್ ಟು ಪ್ಲೇ ವಿತ್ ಮೈ ಫ್ರೆಂಡ್ಸ್. ನಾನು ನನ್ನ ಗೆಳೆಯರ ಜೊತೆ ಆಟವಾಡೋದನ್ನು ಇಷ್ಟಪಡ್ತಾ ಇದ್ದೆ. ಐ ಯೂಸ್ ಟು ಪ್ಲೇ ಕಬಡ್ಡಿ ವೆರಿ ಮಚ್. ನಾನು ಕಬಡ್ಡಿಯನ್ನು ತುಂಬ ಆಟ ಆಡ್ತಾ ಇದ್ದೆ. ಐ ಯೂಸ್ ಟು ವಿಸಿಟ್ ಟೆಂಪಲ್. ನಾನು ಆವಾಗ ದೇವಸ್ಥಾನಗಳಿಗೆ ಆಗಾಗ ಭೇಟಿ ಕೊಡ್ತಾ ಇದ್ದೆ. ಐ ಯೂಸ್ ಟು ವಾಚ್ ಯೂಟ್ಯೂಬ್ ವೀಡಿಯೋಸ್. ನಾನು ಯೂಟ್ಯೂಬ್ ವೀಡಿಯೋಗಳನ್ನು ನೋಡ್ತಾ ಇದ್ದೆ. ಐ ಯೂಸ್ ಟು ವಾಚ್ ಕನ್ನಡ ಮೂವೀಸ್. ನಾನು ಕನ್ನಡ ಮೂವೀಸ್ಗಳನ್ನು ನೋಡ್ತಾ ಇದ್ದೆ. ಈ ರೀತಿ ಸೆಂಟೆನ್ಸ್ಗಳನ್ನು ಐ ಯೂಸ್ ಟು ಅಂತ ಹೇಳಿ ಬಳಸ್ತಾ ಹೋಯ್ತಂದರೆ ಇದು ಯೂಸ್ಡ್ ಟು ಅನ್ನು ನೀವು ಕೂಡ ದೈನಂದಿನ ಬದುಕಿನಲ್ಲಿ ಆ ಹಿಂದಿನ ಘಟನೆಗಳನ್ನು ಹೇಳಲಿಕ್ಕೆ ಬಳಸ್ಬೋದು. I used to watch YouTube videos. I used to listen to the ಬಾಲಸುಬ್ರಹ್ಮಣ್ಯ ಸಾಂಗ್ಸ್. ಬಾಲಸುಬ್ರಹ್ಮಣ್ಯಂ ಅವರ ಒಂದು ಹಾಡುಗಳನ್ನು ನಾನು ಕೇಳ್ತಾ ಇದ್ದೆ. ಈ ರೀತಿ ಸೆಂಟೆನ್ಸ್ಗಳನ್ನು ನೀವು ಕೂಡ ಬಳಕೆ ಮಾಡಬಹುದು.